ಹಲೋ ಎಲ್ಲರಿಗೂ ನಮಸ್ಕಾರ ರೀ. ಸೊ ಇವತ್ತು ಇನ್ನೊಂದು ಹೊಸ ವೀಡಿಯೋ ಮಾಡತ್ತೀನಿ. ಸೊ ಇದು ವಿಡಿಯೋ ಟಾಪಿಕ್ ಏನೈತಪ್ಪ ಅಂದ್ರೆ, ಈಗ ಭಾಳ ಮಂದಿ ಕನ್ಫ್ಯೂಷನ್ದಾಗಿರ್ತಾರೆ, ಅಪಾರ್ಟ್ಮೆಂಟ್ ತೊಗೋಬೇಕು ಅಥವಾ ಲ್ಯಾಂಡ್ ತೊಗೊಂಡು ಮನೆ ಕಟ್ಟಬೇಕಂತ ಹೇಳಿ. ಸೊ ಇದು ಅಂಥವ್ರಿಗೆ ಇದೊಂದು ಯೂಸ್ಫುಲ್ ಆಗಲಿ ಅಂತ ಹೇಳಿ ಒಂದು ವಿಡಿಯೋ ಮಾಡತ್ತೀನಿ. ಬೇಸಿಕಲಿ ನೋಡಿರಿ, ಈಗ ನಾ ಫಸ್ಟ್ ಮಾತಾಡೋದು ಲ್ಯಾಂಡ್ ಬಗ್ಗೆ. ನೀವು ಈಗ ಲ್ಯಾಂಡ್ ಏನಾರ ಪರ್ಚೇಸ್ ಮಾಡಿದ್ರೆ ಅದ್ರಾಗ ಏನಿರುತ್ತೆ, ನಿಮ್ಗೆ ಕಂಪ್ಲೀಟ್ಲಿ ಓನರ್ಶಿಪ್ ಸಿಗುತ್ತೆ ಒಂದು. ಮತ್ತು ನೀವು ಅದ್ರಾಗ ಬೇಕಾದಂಗೆ ಕಸ್ಟಮೈಸೇಷನ್ ಮಾಡ್ಕೋಬೋದು. ಮತ್ತು ನಿಮ್ಗೆ ಯಾವ ಥರ ಪ್ಲ್ಯಾನ್ ಬೇಕೋ ಆ ಥರ ಇಂಜಿನಿಯರ್ಸ್ ಆಗಲಿ ಆರ್ಕಿಟೆಕ್ಟ್ಸ್ ಆಗಲಿ ನಿಮ್ಗೆ ಅದನ್ನು ಕಟ್ಕೊಡ್ತಾರೆ. ಮತ್ತು ನಿಮ್ಗೆ ಅದು ಹಿಂಗೆ 10 ವರ್ಷ 12 ವರ್ಷ ಆಗಲಿ ನೀವು ಏನರ ಡೆಮಾಲಿಷನ್ ಮಾಡಿ ಕಟ್ಟಬೇಕಂತ ಮಾಡಿದ್ರು ನೀವು ಈಸಿಲಿ ಮಾಡ್ಕೋಬೋದು. ಸೊ ಆ ಥರ ನಿಮ್ಗೆ ಓನರ್ಶಿಪ್ ಸಿಗುತ್ತೆ ಅದ್ರಾಗ. ಮತ್ತು ಕಮಿಂಗ್ ಟು ದ ಪ್ರೈಸ್, ಸ್ವಲ್ಪ ಲ್ಯಾಂಡ್ ಏನಕ್ಕವಂದ್ರೆ ತುಟ್ಟಿರ್ತಾವೆ. ಈಗ ಸದ್ಯದ ಟ್ರೆಂಡಿಂಗ್ ಪ್ರಕಾರ ನೀವು ಲ್ಯಾಂಡ್ ಅದು ಪರ್ಚೇಸ್ ಮಾಡೋಕೆ ಹೋಗ್ತೀನಂದ್ರೆ ಸ್ವಲ್ಪ ಕಾಸ್ಟ್ಲಿನೇ ಐತಿ. ಇವನ್ ನೀವು ಮೆಟ್ರೋ ಸಿಟಿ ಆಗಲಿ ನಾನ್ ಮೆಟ್ರೋ ಸಿಟಿ ಆಗಲಿ ಎಲ್ಲ ಕಡೆನೂ ಜಾಸ್ತಿನೇ ರೇಟ್ ಐತಿ. ಈಗ ಫ್ಲ್ಯಾಟ್ ಬಗ್ಗೆ ಮಾತಾಡ್ಬೇಕಂದ್ರೆ, ಫ್ಲ್ಯಾಟ್ ಹೆಂಗಿರ್ತಾವಪ್ಪ ಅಂದ್ರೆ, ಈಗ ನಿಮ್ಗೆ ಬಜೆಟ್ ಓರಿಯೆಂಟೆಡ್ ಆಗಿರಪ್ಪ, ನಿಮ್ಗೆ ಲ್ಯಾಂಡ್ ಬೇಡ ಮತ್ತು ನಿಮ್ದು ಫ್ಯಾಮಿಲಿ ಸಣ್ಣದೈತಿ. ಸೊ ನಿಮ್ಗೆ ಆ ಥರ ಇದ್ದಾಗ ನೀವು ಫ್ಲ್ಯಾಟಿಗೆ ಹೋಗ್ಬೋದು. ಸೊ ಫ್ಲ್ಯಾಟ್ದಾಗ ಪರ್ಚೇಸ್ ಮಾಡ್ಬೋದು ಇಲ್ಲ ಅಂತಿಲ್ಲ, ಬಟ್ ಮೇನ್ಲಿ ಏನಾಕೈತಿ ಅದ್ರಾಗ ಅಷ್ಟು ನಾವು ಮಾಡಿಫಿಕೇಷನ್ ಮಾಡ್ಕೊಳಕ್ಕೆ ಸಿಗೋದಿಲ್ಲ. ಒಂದು ಲೆವೆಲಿಗೆ ಮಾಡ್ಕೋಬೋದು. ಬಟ್ ಆಫ್ಟರ್ ನೀವು ಆಗ್ಲಿಕ್ಕೆ ಹೇಳೋದಿಲ್ಲ, 10 ವರ್ಷ 12 ವರ್ಷ ಆದಮೇಲೆ ನಮ್ಮದು ಓನ್ ಲ್ಯಾಂಡ್ ಮ್ಯಾಗ ಮನೆ ಕಟ್ಟಿದ್ರೆ ನಾವು ಬೇಕಾದಂಗೆ ಡೆಮಾಲಿಷನ್ ಮಾಡಿ ರಿನೋವೇಷನ್ ಮಾಡ್ಕೋಬೋದು. ಬಟ್ ಫ್ಲ್ಯಾಟ್ದಾಗ ಏನಕ್ಕೈತಿ, ನಮ್ಮದು ನೇಬರ್ಸ್ ಇರ್ತಾರೆ, ಸೊ ಅವ್ರಿಗೂ ಡಿಸ್ಟರ್ಬೆನ್ಸ್ ಆಗುತ್ತೆ. ಮತ್ತು ಅವಾಗ ಸ್ಟ್ರಕ್ಚರಲ್ದು ಲೋಡ್ ಸಮ್ಟೈಮ್ಸ್ ಅದು ಚಲೋ ಮೆಟೀರಿಯಲ್ ಹಾಕೊಂಡು ಮಾಡಿದಾರೆ ಅಂದ್ರೆ ಅದು ಯೂಸ್ಫುಲ್ ಆಗುತ್ತೆ. ಮತ್ತು ಅವ್ರು ಏನರ ಸ್ವಲ್ಪ ಲೋ ಕ್ವಾಲಿಟಿ ಮೆಟೀರಿಯಲ್ ಹಾಕಿ ಮಾಡ್ಯಾರಂದ್ರೆ ಅವು ಡ್ಯಾಮೇಜ್ ಆಗೋ ಚಾನ್ಸಸ್ ಇರ್ತಾವೆ. ಸೊ ಎಂಟೈರ್ ಸ್ಟ್ರಕ್ಚರಿಗೆ ಅದು ಎಫೆಕ್ಟ್ ಆಕೈತಿ. ಸೊ ಆ ರೀಸನ್ಲೇ ನೀವು ನನ್ನ ಸಜೆಷನ್ ಕೇಳಿದ್ರೆ, ಲ್ಯಾಂಡ್ ಅಂದರೆ ನಿಮ್ಮದು ಡಿಪೆಂಡ್ ಅಪಾನ್ ನಿಮ್ಮ ಆಗಿರೋದು. ನಿಮ್ಮದು ಚಲೋ ಬಿಸ್ನೆಸ್ ಐತಿ, ಚಲೋ ಜಾಬ್ ಮಾಡ್ತೀರಿ, ಚಲೋ ಫ್ಯಾಮಿಲಿ ಬ್ಯಾಕ್ಗ್ರೌಂಡ್ ಐತಿ, ದೊಡ್ಡ ಫ್ಯಾಮಿಲಿ ಐತಿ, ಜಾಯಿಂಟ್ ಫ್ಯಾಮಿಲಿ ಐತೆ ಅಂದ್ರೆ ಸೊ ಯು ಕ್ಯಾನ್ ಗೋ ಫಾರ್ ದ ಲ್ಯಾಂಡ್. ಅದರ್ವೈಸ್ ದ ಫ್ಲ್ಯಾಟ್ ಆಪ್ಷನ್ ವಿಲ್ ಬಿ ಬೆಟರ್. ನವ ಡೇಸ್ ಏನಾಗೈತೆ ಅಂದ್ರೆ ಸಿಕ್ಕಾಪಟ್ಟೆ ಇನ್ಫ್ಲೇಮೇಷನ್ ಮತ್ತು ರೇಟ್ ಜಾಸ್ತಿ ಆಗಿದ್ದ ಕಾರಣ ಎಲ್ಲರೂ ಈಗ ಅಪಾರ್ಟ್ಮೆಂಟ್ ತೊಗೊಳತ್ತಾರ. ಸೊ ಒಂದು ಇದಕ್ಕೆ ಅದು ಬೆಟರ್. ಬಟ್ ಅಪಾರ್ಟ್ಮೆಂಟ್ದಾಗ ಏನೈತಿ ಇನ್ನೊಂದು ಚಲೋ ಅಂದ್ರೆ ಅದು ಒಂದು ಗೇಟೆಡ್ ಕಮ್ಯುನಿಟಿ ಇರುತ್ತೆ. ಸೊ ಅದ್ರಾಗ ನಿಮ್ಗೆ ಅಮ್ಯುನಿಟೀಸ್ ಸಿಗ್ತಾವೆ, ಹಾಲ್ ಸಿಗ್ತಾವೆ, ಮತ್ತು ಅಲ್ಲಿ ಒಬ್ಬ ಸೆಕ್ಯೂರಿಟಿ ಗಾರ್ಡು ಇಟ್ಟಿರ್ತಾರೆ. ಮತ್ತು ಈಗ ರೀಸೆಂಟ್ಲಿ ಏನು ಮಾಡತ್ತಾರೆ ಅಪಾರ್ಟ್ಮೆಂಟ್ಸ್ದಾಗ, ಅಲ್ಲಿ ನಿಮ್ಗೆ ಪಾರ್ಕಿಂಗ್ ಏರಿಯಾನು ಅಲಾಟ್ಮೆಂಟ್ ಮಾಡ್ಕೊಡತ್ತಾರೆ. ಸೊ ಅದಕ್ಕೆ ಡಿಪೆಂಡ್ ಅಪಾನ್ ಬಿಲ್ಡಿಂಗ್ ಮ್ಯಾಗಿರುತ್ತೆ ಅದು ಯಾರು ಓನರ್ ಕಟ್ಟಿರ್ತಾರಲ್ಲ ಅವ್ರ ಮ್ಯಾಗಿರುತ್ತೆ. ಮತ್ತು ಇನ್ನೊಂದು ಅಡ್ವಾಂಟೇಜ್ ಏನೈತಪ್ಪ ಅಂದ್ರೆ ಫ್ಲ್ಯಾಟದ್ದು, ಸೊ ನಿಮ್ಗೆ ಲಿಫ್ಟ್ ಸಿಗುತ್ತೆ ಅದ್ರಾಗ, ಮತ್ತು ನಿಮ್ಗೆ ವಾಟರ್ ಕನೆಕ್ಷನ್ ಇರುತ್ತೆ. ಮತ್ತು ಅದು ಅಡ್ವಾಂಟೇಜಸ್ಸು ಅದಾವೆ, ಅದ್ರ ಕೂಡ ಡಿಸ್ಅಡ್ವಾಂಟೇಜಸ್ ಅದಾವೆ. ಸೊ ಈಗ ನೀವು ಬಜೆಟ್ ಓರಿಯೆಂಟೆಡ್ ಇದ್ರೆ ನೀವು ಫ್ಲ್ಯಾಟಿಗೆ ಹೋಗ್ಬೋದು. ಇಲ್ಲಪ್ಪ ನನಗೆ ಲ್ಯಾಂಡ್ ತೊಗೊಂಡು ಮನೆ ಕಟ್ಟಬೇಕು ಆ ಥರ ಏನಾರ ನೀವು ವಿಚಾರ ಮಾಡಿದ್ರೆ ಸೊ ಯು ಕ್ಯಾನ್ ಗೋ ಫಾರ್ ದ ಲ್ಯಾಂಡ್ ಪರ್ಚೇಸಿಂಗ್. ಸೊ ಐ ಹೋಪ್ ನಿಮ್ಗೆ ಇದೊಂದು ವಿಡಿಯೋ ಹೆಲ್ಪ್ಫುಲ್ ಆಗಿರ್ತೈತಿ. ಮತ್ತು ಯಾರು ಮನಿ ಮತ್ತು ಫ್ಲ್ಯಾಟ್ ಬಗ್ಗೆ ಕನ್ಫ್ಯೂಷನ್ ಇದ್ರೆ ಇದು ನನ್ನ ವಿಡಿಯೋ ಅವ್ರಿಗೆಲ್ಲರೂ ಕೂಡ ಶೇರ್ ಮಾಡಿರಿ. ಮತ್ತು ಇದೇ ಥರ ನಿಮ್ಗೆ ಹೊಸ ವಿಡಿಯೋ ಟಾಪಿಕ್ ಬೇಕಂದ್ರೆ ನನ್ನ ಯೂಟ್ಯೂಬ್ ಚಾನಲ್ ಮತ್ತು ನನ್ನ ಸೋಷಿಯಲ್ ಮೀಡಿಯಾ ಲಿಂಕ್ಸ್ ಅದಾವ, ಅದಕ್ಕೆ ಫಾಲೋ ಮಾಡಿರಿ. ಎಲ್ಲರಿಗೂ ನಮಸ್ಕಾರ.